ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ನನ್ನ ಒಂದು ಎಕನಾಮಿಕ್ಸ್ ರವಿ 77 ಬಹಳ ದಿನಗಳಿಂದ ನೀವು ಕೇಳ್ತಾ ಇದ್ರಿ ಕಾನ್ಸೆಪ್ಟ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಮೇಲೆ ವಿಡಿಯೋನ ಮಾಡಿ ಅಂತ. ಹಾಗಾಗಿ ಇವತ್ತು ಇದು ಕಾನ್ಸೆಪ್ಟ್ ಮೇಲೆ ಮಾಡ್ತಾ ಇದ್ದೀನಿ. ಇದು PUC ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಅನ್ನೋದು ದತ್ತಾಂಶಗಳ ಸಂಘಟನೆ ಅನ್ನುವಂತ ಅಧ್ಯಾಯದಲ್ಲಿ ಬರುವಂತ ಒಂದು ಟಾಪಿಕ್. ಇದು ಮೇನ್ ಆಗಿ 4 ಅಂಕದ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಅದನ್ನ ಸಪರೇಟ್ ಆಗಿ ಬೇರೆ ಬೇರೆ ರೀತಿಯಾಗಿ ಒಂದು ಕಾನ್ಸೆಪ್ಟ್ ಮೇಲೆ ನನ್ನ ಒಂದು ಕನ್ವೆ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇಂಪಾರ್ಟೆಂಟ್ ಫಾರ್ ನಾಲೆಜ್ ಪರ್ಪಸ್. ಸೊ ಅದಕ್ಕೆ ನನ್ನದೇ ಆದಂತ ಒಂದು ಇದರಲ್ಲಿ ಅದನ್ನ ಕಾನ್ಸೆಪ್ಟ್ ಅನ್ನ ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ರೆಗ್ಯುಲರ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಕನೆಕ್ಟ್ ಆಗಿರಿ. ಸೊ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಸ್ನೇಹಿತರೆ. ಸೊ ಸ್ವಲ್ಪ ಮೊದಲನೇದಾಗಿ ನಾವು ನೋಡ್ಬೇಕಾದ್ರೆ ಯೂಟ್ಯೂಬ್ ಚಾನಲ್ಸ್ ಆಲ್ರೆಡಿ ಗೊತ್ತಿದೆ. ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳಿಗಾಗಿ ಬಹಳಷ್ಟು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ನಮ್ಮ ವಿದ್ಯಾರ್ಥಿಗಳಿಗೆ ಜಾಸ್ತಿ ವಿಡಿಯೋಗಳು ಇಲ್ಲ. ಸೊ ನಿಮ್ಮ ಡಿಮ್ಯಾಂಡ್ ಪ್ರಕಾರ ನಾನು ಮಾಡ್ತಾ ಬರ್ತೀನಿ. ಹಾಗಾಗಿ ಇದು ನಿಮ್ಮ ಡಿಮ್ಯಾಂಡ್ ಇತ್ತು ಅಂತೇಳಿ ನಾನು ಇದನ್ನ ಇವತ್ತು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಒನ್ ದತ್ತಾಂಶಗಳ ವರ್ಗೀಕರಣ. ಸೊ ಇದನ್ನ ನಾವು ನೋಡ್ಬೇಕಾದ್ರೆ ಈ ದತ್ತಾಂಶಗಳ ವರ್ಗೀಕರಣ ಮಾಡ್ಬೇಕಾದಾಗ ಇಲ್ಲಿ ಏನ್ ಮಾಡ್ತಾ ಇದೀವಿ, ಸೊ ಬೇರೆ ಬೇರೆ ಒಂದು ಇದ್ರ ಮೇಲೆ ನಾವು ಅವುಗಳನ್ನ ವರ್ಗೀಕರಣ ಮಾಡ್ತಾ ಇರ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಸ್ಥಳದ ಆಧಾರದ ಮೇಲೆ, ಸಮಯದ ಆಧಾರದ ಮೇಲೆ ಮಾಡಿರ್ಬೋದು, ಅಥವಾ ಒಂದು ಗುಣಾತ್ಮಕ ಮೇಲೆ ಆಗಿರ್ಬೋದು, ಅಥವಾ ಇನ್ನೊಂದು ಪರಿಮಾಣಾತ್ಮಕ ಮೇಲೆ ಆಗಿರ್ಬೋದು. ಸೊ 4 ರೀತಿಯಾಗಿ ಅವುಗಳನ್ನ ವಿಂಗಡಣೆ ಮಾಡ್ತಾ ಬರ್ತೀವಿ. ಸೊ ಅದರನ್ನೇ ಕ್ಲಾಸಿಫಿಕೇಶನ್ ಆಫ್ ಡೇಟಾಸ್, ದೇರ್ ಆರ್ 4 types. One is chronological classification of data, and second one spatial or geographical classification of data. Then third one qualitative classification of data. Then fourth one quantitative classification of data. ಸೊ ಇಷ್ಟು 4 ಟೈಪ್ಸ್ ಗಳನ್ನ ಹೇಳ್ತೀವಿ. ಮೊದಲನೇದಾಗಿ ದತ್ತಾಂಶಗಳ ವರ್ಗೀಕರಣ ಎಂದರೇನಂತ ನೋಡೋಣ. ಕಚ್ಚಾ ದತ್ತಾಂಶಗಳನ್ನು ಉದ್ದೇಶಗಳಿಗಾಗಿ ಅನುಗುಣವಾಗಿ ವಿವಿಧ ರೀತಿಯಲ್ಲಿ ವಿಂಗಡಿಸುವುದನ್ನೇ ದತ್ತಾಂಶಗಳ ವರ್ಗೀಕರಣ ಅಂತ ಕರಿತಾ ಇದ್ದೀವಿ. ಅಂದ್ರೇನು, ಆಲ್ರೆಡಿ ರಾ ಡೇಟಾಗಳಿರುತ್ತೆ, ಬೇರೆ ಬೇರೆ ಕಡೆ ಇರುತ್ತೆ, ಅದನ್ನ ಒಂದ್ ಕಡೆ ಜೋಡಿಸುವಂತ ಒಂದು ಪ್ರಯತ್ನ. ಹೌದಾ? ಈ ಫಾರ್ ಎಕ್ಸಾಂಪಲ್ ಪೆನ್ಗಳಿದೆ ಅಂತ ತಿಳ್ಕೊಳ್ಳಿ. ಅದ್ರೊಳಗ ಎಲ್ಲಾ ಪೆನ್ಗಳು ಇರುತ್ತೆ. ನೋಟ್ಸ್ ಪೆನ್ ಸಪರೇಟ್, ಬಾಲ್ ಪೆನ್ ಸಪರೇಟ್, 0.5 ಪೆನ್, ಈ ತರ. ಸೊ ಪೆನ್ಗಳಂದಾಗ ಎಲ್ಲ ಬಂತು. ಅದ್ರೊಳಗೆ ಇರುವಂತ ಎಲ್ಲಾ ಪೆನ್ಗಳನ್ನ ಸಪರೇಟ್ ಆಗಿ ಒಂದೊಂದು ಬ್ರ್ಯಾಂಡ್ ತರ ಅದನ್ನ ನಾವು ಚೇಂಜ್ ಮಾಡುವಂತ ಪ್ರಯತ್ನ. ಅದನ್ನೇ ನಾವೇನ್ ಕರಿತಾ ಇದೀವಿ ಇವತ್ತು. ಯಾವ್ಯಾವ್ದು ಒಂದು ಕ್ವಾಲಿಟಿ ಇರ್ಬೋದು, ಹೌದಾ, ಪ್ರಮಾಣ ಆಗಿರ್ಬೋದು, ಅಥವಾ ಬೇರೆ ಬೇರೆ ಉದ್ದೇಶಗಳ ಆಧಾರದ ಮೇಲೆ ಅವುಗಳನ್ನ ನಾವೇನ್ ಮಾಡ್ತಾ ಇದೀವಿ, ವಿಂಗಡಿಸ್ತಾ ಇದೀವಿ. ಆ ವಿಂಗಡಿಸುವುದಕ್ಕೆ ದತ್ತಾಂಶಗಳ ವರ್ಗೀಕರಣ ಅಂತೇಳಿ ನಾವು ಅದನ್ನ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇಂಗ್ಲಿಷ್ ಒಳಗ ಇದ್ರ ಮೀನಿಂಗ್ ಏನಾಗುತ್ತೆ ಅಂತ ನೋಡಿ. ದ ಪ್ರೊಸೆಸ್ ಆಫ್ ಅರೈಸಿಂಗ್ ರಾ ಡೇಟಾ ಇನ್ ಟು ದ ಡಿಫರೆಂಟ್ ಗ್ರೂಪ್ಸ್ ಅಕಾರ್ಡಿಂಗ್ ಟು ಎ ಸ್ಪೆಸಿಫಿಕ್ ಪರ್ಪಸ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಕಾಲ್ಡ್ ಆಸ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ. ಹೌದಾ? ಸೊ ಒಂದ್ ವೇಳೆ ನಿಮ್ಗೆ 1 ಮಾರ್ಕ್ಸ್ ಕೇಳಿದ್ರೆ ನೀವು ಅದನ್ನ ಬರೆಯಕ್ಕೆ ಪ್ರಯತ್ನ ಮಾಡ್ಬೇಕಾಗತ್ತೆ. ಸೊ 1 ಮಾರ್ಕ್ಸ್ಗೆ ಕೇಳಲಿಲ್ಲ ಅಂತಂದ್ರೆ ಪರವಾಗಿಲ್ಲ, ಬಟ್ 4 ಮಾರ್ಕ್ಸ್ಗಂತೂ ಫಿಕ್ಸ್ ಆಗಿ ಕೇಳ್ಬೋದು. ಅದಕ್ಕೋಸ್ಕರ ನಿಮ್ಗೆ ಗೊತ್ತಿರಲಿ. ಸೊ ದೆನ್ ನಾವು ಫಸ್ಟ್ ಏನ್ ಮಾಡ್ತಾ ಇದ್ದೀನಿ, ಮೊನ್ನೆ ತಗೊಳ್ತಾ ಇದ್ದೀನಿ. ಸೊ ಒಂದೇದು ಯಾವ್ದು ಅಂದ್ರೆ ಕಾಲಾನುಕ್ರಮ ವರ್ಗೀಕರಣ, ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಆಫ್ ಡೇಟಾಸ್ ಅಂತ ನಾನು ಕರಿತೇನೆ. ಸೊ ಅದರಲ್ಲಿ ಮೊದಲೇ ತಗೊಳ್ಳಿ, ದತ್ತಾಂಶಗಳನ್ನ ವರ್ಷಗಳು, ತಿಂಗಳುಗಳು, ವಾರ, ದಿನ ಮುಂತಾದ ಕಾಲದ ಅಥವಾ ಸಮಯದ ಆಧಾರದ ಮೇಲೆ ವರ್ಗೀಕರಿಸುವುದನ್ನು ಕಾಲಾನುಕ್ರಮ ವರ್ಗೀಕರಣ ಅಂತ ಕರಿತಾ ಇದ್ದೀವಿ. ಹೌದಾ? ಒಂದು ದೇಶದ ಏನಂತಂದ್ರೆ ಕ್ರಾಂತಿಯಾಗಿರುವಂತ ಸಂದರ್ಭ. ಹೌದಾ? ಸೊ ನಿಮ್ಗೆ ಗೊತ್ತಿದೆ, 1919 ಸ್ಟಾರ್ಟ್ ಆಯ್ತು. 1906 ಒಂದು ಘಟನೆ ಆಯ್ತು. ಹೌದಾ? ಬಂಗಾಳದ ವಿಭಜನೆ ಆಯ್ತು. ಸೊ ನೆಕ್ಸ್ಟ್ ಏನ್ 1919ಕ್ಕೆ ಒಂದು ಇದಾಗುತ್ತೆ. ನೆಕ್ಸ್ಟ್ 1857 ಒಂದು ದಂಗೆ ಆಗುತ್ತೆ. ಹೌದಾ? ಮತ್ತೆ 1947 ಸ್ವತಂತ್ರ ಸಿಕ್ಕಿರುವಂತದ್ದು. ಹಿಂಗೆ ಒಂದು ಡೇಟಾ ಕೊಟ್ಟಿರ್ತಾನೆ. ಅವಾಗ ನಾವು ಕಾಲಾನುಕ್ರಮವಾಗಿ ವರ್ಗೀಕರಣ ಮಾಡ್ಬೇಕಾದ್ರೆ ಯಾವುದು, ಮೊದಲು 1857 ಫಸ್ಟ್ ಬರಿಬೇಕಾಗತ್ತೆ. 1906 2 ಬರಿಬೇಕಾಗತ್ತೆ. ನೆಕ್ಸ್ಟ್ ಮೂರನೇದು ಏನಂತಂದ್ರೆ 1919 ಮತ್ತೊಂದು ಘಟನೆ ಆಗಿರುತ್ತೆ, ಅದನ್ನ ಬರಿತೀವಿ. ನೆಕ್ಸ್ಟ್ 1947 ಇನ್ನೊಂದು ಘಟನೆ, ಅಂದ್ರೆ ಸ್ವತಂತ್ರ ಸಂಗ್ರಾಮ ಆದ ನಂತರ ನೆಕ್ಸ್ಟ್ ಏನಂತಂದ್ರೆ ನಮಗೆ ಸ್ವತಂತ್ರ ಸಿಕ್ಕಿರುವಂತ. ಆ ಬೇಸ್ ಮೇಲೆ ನಾವು ಅದೆಲ್ಲ ಕ್ರೋನಾಲಜಿಕಲ್ ಅಂತ ಹೇಳಿ ಕೇಳ್ಬೋದು. ಇಲ್ಲಿ ನಾ ಏನ್ ತಗೊಂಡಿದ್ದೀನಿ ನೋಡಿ, ಭಾರತದ ಜನಸಂಖ್ಯೆ 1 ಕೋಟಿ ಅಂತ ತಗೊಂಡಿದ್ದೀನಿ. ಹೌದಾ? 1991ರಲ್ಲಿ 81.8 ಕೋಟಿ ಇತ್ತು. 2001ರಲ್ಲಿ 102.7 ಕೋಟಿ ಇತ್ತು. 2011 ಪ್ರಕಾರ 121.02 ಅಂತ ಇತ್ತು. ಹೌದಾ? 121 ಕೋಟಿ ಇತ್ತು. 2021ಕ್ಕೆ ಆಗ್ಬೇಕಾಗಿತ್ತು, ಆಗಿರ್ಲಿಲ್ಲ. ಗೊತ್ತಿದೆ, COVID-19ಗೋಸ್ಕರ. ಸೊ 2026 ಒಂದು ಡೇಟಾ ತಗೊಂಡಿದ್ದೀನಿ. ಇವಾಗ ಪ್ರೆಸೆಂಟ್ ಅಂದ್ರೆ ಹೆಚ್ಚುವರಿ. ಸೊ ಹೆಚ್ಚು ಕಡಿಮೆ ಇದನ್ನ ತಗೊಂಡಿರುವಂತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನಾನು ತಗೊಂಡಿರುವಂತದ್ದು 147.66.
147 ಏನಾಗಿದೆ ಅಂತಂದ್ರೆ ಒಂದು ಪಾಪ್ಯುಲೇಷನ್ ರೇಟ್ ಇದೆ ಅಂತೇಳಿ ನಮಗೆ ಗೊತ್ತಾಗುತ್ತೆ. ಇದು ಯಾವುದು? ಸೊ ಇದು ಟೈಮ್ ಸೀರೀಸ್ ಮೇಲೆ ಬರುತ್ತೆ. ಸೊ ಡೇಟಾ ಬೇಸ್ ಮೇಲೆ ಇದೆ, ಹಾಗಾಗಿ ಅದನ್ನ ನಾವು ಇದರಲ್ಲಿ ಹೇಳ್ಬೋದು. ನೆಕ್ಸ್ಟ್ ಇದೇ ತರ ಸೇಮ್ ಸೊ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕ್ರೊನಾಲಜಿಕಲ್ ಕ್ಲಾಸಿಫಿಕೇಶನ್ ಮೀನ್ಸ್ pricing data according to times such as years, month, weeks, days. Okay, so such as called as chronological classification of data. For example, population of in India in crores. So for example, so X variable we have taken by the years, then Y variable we have called for in the population in the crores. 1991 18.8, 2001 102.7, 2011 so 121 crores. Next 2026 is so 147 crores. Then next one so ಎರಡನೇದು ಹೌದಾ, ಸ್ಥಳಾನುಸಾರ ವರ್ಗೀಕರಣ ಅಂತ. ಸ್ಥಳಾನುಸಾರ ವರ್ಗೀಕರಣಕ್ಕ ಇನ್ನೊಂದು ಏನಂತ ಕರಿಬಹುದು? ಭೌಗೋಳಿಕ ವರ್ಗೀಕರಣ ಅಂತನೂ ಕೂಡ ನಾವು ಅದನ್ನ ಕರಿತೀವಿ. ಸ್ಥಳ ನೆನ್ಪಿಟ್ಕೊಳ್ಳಿ, ಸ್ಪಾಷಿಯಲ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತಾನು ಕರಿಬಹುದು, ಇಲ್ಲಾಂದ್ರೆ ಭೌಗೋಳಿಕ ವರ್ಗೀಕರಣ ಅಂತಾನು ಕೂಡ ಕರಿಬಹುದು. ನಿಮಗೆ ಒಂದು ಮಾರ್ಕ್ಸ್ಗೆ ಕೇಳಿದಾರೆ ಎನ್ಯುವಲ್ ಎಕ್ಸಾಮ್ದಾಗ, ಸೊ ಅದನ್ನ ಸ್ಥಳಾನುಸಾರ ವರ್ಗೀಕರಣ ಅಂತ ಕೇಳಬಹುದು. ಅದನ್ನೇ ನಾವು ಇಂಗ್ಲಿಷ್ ಒಳಗ ಜಿಯೋಗ್ರಫಿಕಲ್ ಆರ್ ಸ್ಪಾಷಿಯಲ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ ಅಂತ ಹೇಳಿ ಕರಿತೀವಿ. ದತ್ತಾಂಶಗಳನ್ನು ರಾಜ್ಯ, ನಗರ, ಜಿಲ್ಲೆ, ತಾಲೂಕು, ಗ್ರಾಮ, ಪಟ್ಟಣ, ಹೋಬಳಿ ಮುಂತಾದ ಭೌಗೋಳಿಕ ಪ್ರದೇಶಗಳ ಆಧಾರದ ಮೇಲೆ ವರ್ಗೀಕರಿಸುವುದನ್ನ ನಾವೇನ್ ಕರಿತಾ ಇದೀವಿ? ಸ್ಥಳಾನುಸಾರ ಅಥವಾ ಭೌಗೋಳಿಕ ವರ್ಗೀಕರಣ ಅಂತೇಳಿ ನಾವು ಅದನ್ನ ಕರಿತೀವಿ. ಉದಾಹರಣೆಗೆ ನಾನು ತೆಗೆದುಕೊಂಡಿದ್ದೀನಿ ಇಲ್ಲಿ ಉದಾಹರಣೆ, ವಿವಿಧ ರಾಜ್ಯಗಳಲ್ಲಿನ ಗೋಧಿ ಉತ್ಪಾದನೆ ಅಂತ ತಗೊಂಡಿದ್ದೀನಿ. ಹೌದಾ, ಕೆಜಿ ಅಥವಾ ಹೆಕ್ಟರ್ ವೈಸ್ ಎಷ್ಟು ಆಗಿದೆ ಅಂತ ನಾನು ತಗೊಂಡಿದ್ದೀನಿ. ಇಲ್ಲಿ ಒಂದು ಕಡೆ ಎಕ್ಸ್ ಕಾಲಂ ಒಳಗಡೆ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ತಗೊಂಡಿದ್ದೀನಿ. ಸೊ 2021-22 ಎರಡರದ ಒಂದೇನಾಗಿದೆ ಡೇಟಾ ಇದೆ. ಹೌದಾ, ಸೊ ಫಸ್ಟ್ ಉತ್ತರ ಪ್ರದೇಶ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸೊ 81 ಪಾಯಿಂಟ್ ಆಗಿದೆ, ಸಾರಿ 81,000 ಆಗಿದೆ, 81,881.8. ಮಧ್ಯಪ್ರದೇಶ ಸೊ ಎಷ್ಟಾಗಿದೆ ಅಂದ್ರೆ 22,000. ಸೊ ನೆಕ್ಸ್ಟ್ 418 ಅಂತ ಆಗುತ್ತೆ. ಪಂಜಾಬ್ 14,821. ನೆಕ್ಸ್ಟ್ ಹರಿಯಾಣ ಸೊ ಏನಾಗುತ್ತೆ 10,447. ಲಾಸ್ಟ್ ರಾಜಸ್ಥಾನ್ ತಗೊಂಡಿದ್ದೀನಿ, ಸೊ 9,484. ಸೊ ಇದನ್ನ ಇಂಗ್ಲಿಷ್ ಮೀಡಿಯಂ ನಲ್ಲಿ ಸೇಮ್ ಇದೆ. ಸೊ ಸ್ಪಾಷಿಯಲ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ. So geographical or spatial classification of data, it means that arranging the data according to geographical areas such as countries, states, district, cities, talukas and villages. Okay, it's called as spatial of the classification of data. Same data already you know that. Uttar Pradesh 81,881, Madhya Pradesh 22,418. So next Punjab 14,821. Next Haryana so 10,447. Next Rajasthan so 9,484. Next one ಮೂರನೇದು ಗುಣಾತ್ಮಕ ವರ್ಗೀಕರಣ. ನೆನ್ಪಿಟ್ಕೊಳ್ಳಿ, ಗುಣಾತ್ಮಕ ಅಂದ್ರೆ ಕ್ವಾಲಿಟೇಟಿವ್. ಅಲ್ಲಿ ಏನಾಗಬಹುದು, ಜೆಂಡರ್ ಇರ್ಬೋದು, ನೆನ್ಪಿಟ್ಕೊಳ್ರಿ. ಸಾಕ್ಷರತೆ ಪ್ರಮಾಣ ಆಗಿರ್ಬೋದು. ಹೌದಾ, ಇದ್ರ ಮೇಲೆ ನಾವು ಅವುಗಳನ್ನ ಕ್ಲಾಸಿಫೈಡ್ ಮಾಡ್ತಾ ಇದೀವಿ. ದತ್ತಾಂಶಗಳನ್ನು ಲಿಂಗಗಳು, ಗುಣಗಳು, ಲಿಂಗ, ಧರ್ಮ, ಸಾಕ್ಷರತೆ, ವೈವಾಹಿಕ ಸ್ಥಿತಿಗತಿ. ಹೌದಾ, ಸೊ ಇವೆಲ್ಲಾನು ಕೂಡ ಅವುಗಳ ಆಧಾರದ ಮೇಲೆ ನಾವು ಅವುಗಳನ್ನ ವರ್ಗೀಕರಿಸಲ್ಪಟ್ಟಿವೆ ಅಂತಂದ್ರೆ ಅದನ್ನೇ ಗುಣಾತ್ಮಕ ವರ್ಗೀಕರಣ ಅಂತೇಳಿ ನಾವು ಕರಿತಾ ಇದೀವಿ. ಉದಾಹರಣೆಗೆ 2011 ಭಾರತ ಗಣತಿಯನ್ನ ತಗೊಂಡಿದ್ದೀನಿ. ಜನಸಂಖ್ಯೆ 2011ರಲ್ಲಿ ಏನು ಪುರುಷರದು 62.37, ಮಹಿಳೆಯರದು 58 ಇದೆ. ಹೌದಾ, ಒಟ್ಟು 121 ಎರಡು ಸೇರಿ. ನೆಕ್ಸ್ಟ್ ಇಲ್ಲಿ ಸೇಮ್ ಇನ್ ಇಂಗ್ಲಿಷ್ ಮೀಡಿಯಂದಾಗ ಕ್ವಾಲಿಟೇಟಿವ್ ಕ್ಲಾಸಿಫಿಕೇಶನ್ ಆಫ್ ಡೇಟಾ. Qualitative classifications, it means that arranging to data according to the qualities or attributes such as the gender, religion, literacy, marital status, etc. is called as qualitative data. ಇನ್ನೊಂದು ಎಕ್ಸಾಂಪಲ್ ತಗೊಂಡಿನಿ ಇಂಗ್ಲಿಷ್ ಮೀಡಿಯಂದಾಗ, ಇದು ಸ್ವಲ್ಪ ಇರ್ಲಿ ಅಂತ ಡಿಫರೆನ್ಸ್ ಇರ್ಲಿ. We have taken by the second examples literacy rate in the census of the 2011. Male 82.14%, female 65.46%, then total 74.04%. Then last one, fourth one, ಸೊ ಪರಿಮಾಣಾತ್ಮಕ ದತ್ತಾಂಶ ಅಥವಾ ಪರಿಮಾಣಾತ್ಮಕ ಅಂತಂದ್ರೆ ಏನ್ರಿ, ಪ್ರಮಾಣಗಳಿರುತ್ತೆ, ನಂಬರ್ಸ್ ಇರುತ್ತೆ. ಹೌದಾ, ಅಲ್ಲಿ ಆದಾಯ ಬರ್ಬೋದು, ಎತ್ತರ ಬರ್ಬೋದು, ತೂಕ ಬರ್ಬೋದು, ಗಾತ್ರ ಬರ್ಬೋದು. ಹೌದಾ, ಇವುಗಳ ಆಧಾರದ ಮೇಲೆ ಅವುಗಳನ್ನು ನಾವು ವರ್ಗೀಕರಣ ಮಾಡ್ತಾ ಇದೀವಿ. ನೋಡಿ, ದತ್ತಾಂಶಗಳನ್ನು ವಯಸ್ಸು, ಆದಾಯ,
ಹೌದಾ. ನೆಕ್ಸ್ಟ್ ಸೊ ತೂಕ, ಎತ್ತರ, ಸೊ ಮುಂತಾದ ಸಂಖ್ಯಾತ್ಮಕ ಮೌಲ್ಯಗಳ ಆಧಾರದ ಮೇಲೆ ವರ್ಗೀಕರಿಸುವುದನ್ನು ಪರಿಮಾಣಾತ್ಮಕ ದತ್ತಾಂಶ ಅಂತ ಕರಿತಾ ಇದೀವಿ. ಉದಾಹರಣೆಗೆ 100 ಕಾರ್ಮಿಕರ ಆದಾಯ ವಿವರ ಪಟ್ಟಿ, 100 ಸಂಖ್ಯೆ ತಗೊಂಡಿದ್ದೀನಿ. ಅಲ್ಲಿ ಒಂದು ಕುಟುಂಬ, ಸುಮ್ಮನೆ ಎಕ್ಸಾಂಪಲ್ ತಗೊಂಡಿನಿ, 10,000ದಿಂದ 15,000 ತನಕ ತಗೊಳ್ಳುವಂತವ್ರು 41 ಜನ ಅದರ. ನೆಕ್ಸ್ಟ್ ಏನಂತಾರೆ, 15,000ರಿಂದ 20,000 ತನಕ ತಗೊಳ್ಳೋರು 23 ಸಂಖ್ಯೆ ಇದ್ದಾರೆ, ಮತ್ತೆ 20,000ರಿಂದ 25,000 ತಗೊಳ್ಳುವಂತ ಸಂಖ್ಯೆ 36 ಜನರಿದೆ. ಸೊ ಟೋಟಲ್ ಎಲ್ಲ ಸೇರಿ 100 ಆಗುತ್ತೆ. ಇದು ಒಂದು. ನೆಕ್ಸ್ಟ್ ಒನ್ ಇಂಗ್ಲಿಷ್ ಮೀಡಿಯಂದೊಳಗ ಕ್ವಾಂಟಿಟೇಟಿವ್ ಕ್ಲಾಸಿಫಿಕೇಶನ್ ಆಫ್ ಡೇಟಾಸ್. ಸೊ quantitative classification of it means that arranging the data according to numerical values such as age, income, weight, height. So this is called as a quantitative of the data. Okay. So for example, in the income of the 50 workers. So English medium ದೊಳಗ 50 ಕೊಟ್ಟಿದ್ದೀನಿ, ದೆನ್ ಕನ್ನಡ ಮೀಡಿಯಂ ಒಳಗೆ ಏನ್ ಮಾಡ್ತೀನಿ 100 ಕೊಟ್ಟಿದ್ದೀನಿ. ಸ್ವಲ್ಪ ಡಿಫರೆನ್ಸ್ ಇರಲಿ. ಸೇಮ್ ಆದಾಯ ಸೇಮ್ ತಗೊಂಡಿದ್ದೀನಿ, ಫ್ಯಾಮಿಲಿ ಕಡಿಮೆ ತೋರಿಸಿದ್ದೀನಿ, ನಂಬರ್ ವರ್ಕ್ ತಗೊಳ್ಳುವಂತ ಸಂಖ್ಯೆ ಕಡಿಮೆ ತೋರಿಸಿದ್ದೀನಿ. ಓಕೆ, ಎಸ್, ಈ ತರ ಇದು ಮಾಡಿದ್ವಿ, ಹೊಸದಾದಂತ ಒಂದು ಪ್ರಯತ್ನ. ಅದಕ್ಕೆ ನನ್ನ ವರ್ಕಿಗೆ ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ನನಗೆ ಯಾವಾಗಲೂ ಕೂಡ. ಸೊ ನನ್ನ ಯೂಟ್ಯೂಬ್ ಚಾನಲ್ಸ್ ಎಕನಾಮಿಕ್ಸ್ ರವಿ 1776. ಸೊ ಎಲ್ಲರೂ, ಸೊ ಲಾಸ್ಟ್ ಟೈಮ್ ಮೊನ್ನೆ ಲಾಸ್ಟ್ ಬಂಪರ್ ರಿಸಲ್ಟ್ಸ್ ನಿಮ್ಗಂತೂ ಗೊತ್ತಿದೆ, 15 ಔಟ್ ಆಫ್ 15 ಆಗಿರುವಂತ ಮಕ್ಕಳು ಸೆಕೆಂಡ್ ಇಯರ್ ಅಲ್ಲಿ. ಅದಕ್ಕೆ ರೆಗ್ಯುಲರ್ ಆಗಿರಿ, ಕನೆಕ್ಟ್ ಆಗಿರಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಎವ್ರಿ ಒನ್, ಲವ್ ಯು ಆಲ್. ನಮಸ್ತೆ ಎಲ್ಲರಿಗೂ.